ಸೊ ಬಿಗ್ ರಿಲೀಫ್ ದರ್ಶನ್ಗೆ ಸಿಕ್ಕಿರೋದು. ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಮಂಜೂರಾಗಿರೋದು. ಬಿಜಿಎಸ್ ಆಸ್ಪತ್ರೆಯ ಮುಂದೆ ಈಗ ದರ್ಶನ್ ಫ್ಯಾನ್ಸ್ ಜಮಾಯಿಸಿದ್ದಾರೆ. ಜನರಿಗೆ ಸಿಹಿ ವಿತರಿಸಿ ಅಭಿಮಾನಿಗಳ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಮಂಜೂರಾಗಿರುವಂತ ಹಿನ್ನೆಲೆಯಲ್ಲಿ ಈಗ ಬಿಜಿಎಸ್ ಆಸ್ಪತ್ರೆ ಮುಂಭಾಗದಲ್ಲಿ ಅವರ ಅಭಿಮಾನಿಗಳೆಲ್ಲ ಈಗ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕನ್ನಡದ ಆಸ್ತಿ ಅಂತೆ ಅವ್ರ ಮೇಲಿರುವಂಥ ಆರೋಪ ಕೊಲೆ ಆರೋಪ ಇದೆ. ಕೊಲೆ ಆರೋಪ ಇರುವಂಥದ್ದು. ಓಕೆ, ಇವರೆಲ್ಲ ಈಗ ಅಭಿಮಾನಿಗಳು ಈಗ ಸಿಹಿ ಹಚ್ಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಕುಟುಂಬಸ್ಥರಿಗೆ ಏನ್ ಮಾಡಿದ್ರಿ? ದರ್ಶನ್ ಫೋಟೋ ಇದೇ ಹೇಳೋದು. ಅಲ್ಲಿ ನೋಡಿ ಆ ಕಡೆಗೆ ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ಗೆ ಏನಾಗಿದೆ, ಅಲ್ಲಿ ಅವರ ಅಭಿಮಾನಿಗಳು ಮಾಡಿರುವಂಥ ಎಡವಟ್ಟಿನಿಂದ ಏನಾಯಿತು, ಈಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಈ ಕಡೆಗೆ ಏನಾಗಿದೆ, ನಿಮ್ಮ ಈ ರೀತಿಯಾದಂಥ ಅಭಿಮಾನದ ಪರಾಕಾಷ್ಠೆಯಿಂದನಾಗಿ ನಟರೆಲ್ಲ. ನನ್ನ ಸಹೋದ್ಯೋಗಿ ಈಗ ಅರುಣ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ಈಗ ಒಂಥರ ಅಭಿಮಾನಿಗಳು ತಾವು ನೆಚ್ಚಿನ ನಟ ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲೇ ಇರ್ತಾರೆ. ಇರಲಿ, ಅದೊಂದು ಕಡೆಗೆ ಹೇಗಿದೆ, ಯಾವ ರೀತಿಯಾಗಿ ಸಂಭ್ರಮಾಚರಿಸ್ತಾ ಇದ್ದಾರಲ್ಲ ಅಭಿಮಾನಿಗಳು? ಎಸ್ ಸರ್, ನಟ ದರ್ಶನ್ಗೆ ಜಾಮೀನು ಮಂಜೂರಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಫ್ಯಾನ್ಸ್ಗಳ ಸಂಭ್ರಮ ಕೂಡ ಮುಗಿಲುಮುಟ್ಟಿದೆ. ನಗರದಲ್ಲಿರ್ತಕ್ಕಂತಹ ಬಿಜಿಎಸ್ ಹಾಸ್ಪಿಟಲ್ ಬಳಿ ಇಲ್ಲಿ ಒಂದು ದರ್ಶನ್ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮುಂಭಾಗದಲ್ಲಿಯೂ ಕೂಡ ನೋಡಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದಂತಹ ದರ್ಶನ್ ಅಭಿಮಾನಿಗಳು ಕೂಡ ದರ್ಶನ್ ಅವರ ಫೋಟೋವನ್ನು ಇಟ್ಬಿಟ್ಟು ಅವರಿಗೆ ಆ ಒಂದು ಫೋಟೋ ಹಾಲಿನ ಅಭಿಷೇಕವನ್ನ ಕೂಡ ಮಾಡಿದ್ರು. ಜೊತೆಗೆ ಇಲ್ಲಿ ಓಡಾಡುವಂತಹ ಜನರಿಗೂ ಕೂಡ ಸಿಹಿ ವಿತರಣೆಯನ್ನ ಮಾಡ್ತಕ್ಕಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಹೀಗಾಗಿ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರೋದು ನಿಜಕ್ಕೂ ಕೂಡ ಸಂತೋಷ. ಇವರು ಕನ್ನಡದ ಆಸ್ತಿ ಮೊದಲಾದಂತಹ ಒಂದು ಹೊಗಳಿಕೆಯ ಮಾತುಗಳನ್ನ ಕೂಡ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ಸಿಹಿ ವಿತರಣೆಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೆಸಿದ್ರು. ಅರುಣ್, ಓಕೆ ಅರುಣ, ಬಟ್ ಸಿಹಿಯನ್ನ ಹಂಚುವ ಮಟ್ಟಕ್ಕೆ ಈಗ ತಂದಿಟ್ಕೊಂಡಿದ್ರ, ರೆಡಿ ಆಗ್ಬಿಟ್ಟಿದ್ರ ಇವತ್ತು ಮೊದಲೇ ಜಾಮೀನು ಸಿಕ್ಬಿಡುತ್ತೆ ಅಂತ ಹೇಳಿ? ಎಸ್ ಸರ್, ಇವತ್ತು ಜಾಮೀನು ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಇದ್ದರು. ಜೊತೆಗೆ ಅದಕ್ಕೆ ತಕ್ಕಂತೆಯೂ ಕೂಡ ದರ್ಶನ್ ಅವರಿಗೂ ಕೂಡ ಜಾಮೀನು ಸಿಕ್ಕಿತ್ತು. ಜೊತೆಗೆ ವಿಜಯಲಕ್ಷ್ಮಿಯವರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿಯೂ ಕೂಡ ಪೋಸ್ಟನ್ನು ಹಾಕಿದ್ದಾರೆ. ಹೀಗಾಗಿ ಅನೇಕ ಜನ ಅಭಿಮಾನಿಗಳು ಕೂಡ ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯ ಬಳಿ ನೆರೆದಿದ್ದಾರೆ. ಇನ್ನೇನು ಅವರ ಕುಟುಂಬಸ್ಥರು ಕೂಡ ದರ್ಶನ್ ಅವರು ಇಲ್ಲಿದ್ದಂತಹ ಒಂದು ಸಂದರ್ಭದಲ್ಲಿ ಬಿಜಿಎಸ್ ಆಸ್ಪತ್ರೆಗೂ ಬರುವಂತಹ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಫ್ಯಾನ್ಸ್ಗಳು ಕೂಡ ಬಂದಿದ್ದಾರೆ. ಅರುಣ್, ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.